ಸರ್ ಒಂದು ಹೇಳ್ತೇನೆ ಕೇಳ ಈ ಕಾವ್ಯ ಸಂಭ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಚಂದ್ರಶೇಖರ್ ಕಂಬಾರ್ ಅವರಿದ್ದಾರೆ, ಸಂಗೀತ ಕಟ್ಟಿ ಮತ್ತು ಶಿವಮೊಗ್ಗ ಸುಬ್ಬಣ್ಣ ಇದ್ದಾರೆ. ನಿಮ್ಮ ಎಲ್ಲ ಕವನಗಳು ಎಲ್ಲ ನಾಟಕಗಳನ್ನ ಸೇರಿಸಿ ಅದೊಂದು ದೊಡ್ಡ ಹಾಡು ಅಂತ ಹೇಳ್ಬೋದು ಬೇಕಾದ್ರೆ. ದೊಡ್ಡ ಹಾಡು. ಅದಕ್ಕೆ ನಾನು ನನ್ನ ಆಯ್ದ ಕವನಗಳಿಗೆ ಹೇಳ್ತೀನಿ ಕೇಳ ಇಲ್ಲಿಯವರೆಗೆ ಹೇಳ್ತೀನಿ ಕೇಳ ಅಂತ ಹೇಳಿ ಹೇಳ್ತೀನಿ ಹೊರತು ಸಮಗ್ರ ಅಲ್ಲ ಅದು. ಸಮಗ್ರ ಅಲ್ಲ, ಅದು ಸಮಗ್ರ ಅಲ್ಲ. ಇನ್ನು ಮುಂದೆ ಬರ್ತಾವ ಅಂತ ನಾವು ಕೇಳ್ತಾ ಇರಬೇಕು, ನೀವು ಹೇಳ್ತಿರ್ಬೇಕು ಯಾವಾಗಲೂ ಕೂಡ. ಮೇಡಮ್ ನೆಕ್ಸ್ಟ್ ಯಾವ ಹಾಡ್ತಿದ್ರಿ ನೀವು? ನಾವು ಒಂದೆರಡು ಹಾಡುಗಳನ್ನ ಮಿಸ್ ಮಾಡ್ಕೊಂಡ್ವಿ. ಅಂದ್ರೆ ಸರ್ ಬರೋಕ್ಕಿಂತ ಮುಂಚೆ ಕೆಲವೊಂದು ಹಾಡುಗಳನ್ನ ಹಾಡಿದ್ವಿ. ಆ ಹಾಡು ಕೂಡ ನೀವು ಇನ್ನೊಂದ್ಸಲ ಹಾಡ್ಬೋದು. ಕಾಂತನಿಲ್ಲದ ಮೇಲೆ ಹಾಡ್ತಾ ಇದ್ದೆ ನಾನು. ಏಕಾಂತ ಯಾತಕ್ಕೆ ಅದು ಪೂರ್ತಿ ಮಾಡ್ತೀನಿ ಅಷ್ಟೇ. ಕಾಂತನಿಲ್ಲದ ಮ್ಯಾಲೆ ಕಾಂತವ್ಯಾತಕೆ ಗಂಧಲೇಪನ ವ್ಯಾತಕೆ ಇದೆ ಕಾಂತನಿಲ್ಲದ ಮ್ಯಾಲೆ ಕಾಂತವ್ಯಾತಕೆ ಗಂಧಲೇಪನ ವ್ಯಾತಕೆ ಬಿಸಿಯಾದರೆ ಬೆಳದಿಂಗಳು ಉರಿವ ಬಿಸಿಲಾಯಿತೆ ನನಗೆ ಕಾಂತನಿಲ್ಲದ ಮ್ಯಾಲೆ ಕಾಂತವ್ಯಾತಕೆ ಗಂಧಲೇಪನ ವ್ಯಾತಕೆ ಆತುರ ತೀವ್ರ ಕಾಮಾತುರ ತಾಳಿನ ಕಾಮನ ಬಾಣ ಹತ್ಯಾವ ಬೆನ್ನ ಆತುರ ತೀವ್ರ ಕಾಮಾತುರ ತಾಳಿನ ಆತಳಿಗೆ ಆಶ್ರಯವಿರದೆ ಕಾಂತನಿಲ್ಲದ ಮ್ಯಾಲೆ ಕಾಂತವ್ಯಾತಕೆ ಗಂಧಲೇಪನ ವ್ಯಾತಕೆ ವಿರಹವೇ ಮೂರ್ತಿವೆತ್ತಂತೆ ನೀವು ಹಾಡಿದ್ರಿ. ಆ ವಿರಹದ ಹಿಂದೆ ಏನು ಕಾರಣ ಅನ್ನೋದು ನನಗೆ ಈಗ ಕಂಬಾರ್ ಸರ್ ಹೇಳ್ತಾರೆ. ನನಗೊಬ್ಬರಿಗೆ ಗೊತ್ತಾಗ್ತದೆ, ನಿಮಗೂ ಗೊತ್ತಾಗ್ತದೆ. ಅಂದ್ರೆ ಆ ಹಿಂದಿರುವ ಕಥೆ, ಅದ್ರ ಹಿಂದೆ ಏನು ಕಥೆ ಇದೆ, ಹಿನ್ನೆಲೆ ಅದೇ ಗೌಡನ ಹೆಂಡತಿ
ದೇಸಾಯಿ ಹೆಂಡತಿ, ನಾಯಕನ ಹೆಂಡತಿ, ಆಕೆ ಭಾಳ ಪ್ರೀತಿಯಿಂದ ಮತ್ತು ಮನಸ್ಸು ಕೊಟ್ಟು ಪ್ರೀತಿ ಮಾಡಿ ಮದುವೆ ಆಗಿದ್ದಾಳೆ ಇವನನ್ನು. ಇವನು ಇನ್ನೊಂದು ಹುಡುಗಿ ಬಂದಾಯ್ತು ಓಹೋ. ಹೋದಾಗ ಇವಳು ಹಾಡ್ಕೊಳ್ತಾ ಒಬ್ಬಳೇ ಹಾಡ್ಕೊಳ್ತಾ. ಇನ್ನು ಅವನೇ ಇಲ್ಲ ಅಂದಮೇಲೆ ಏನು ಶೃಂಗಾರ ಮಾಡ್ಕೊಂಡು ಏನು ಪ್ರಯೋಜನ? ಈಗ ಅಂದಾಗಿ ಇರ್ಕೊಳ್ಳೋದು ಅದು ಇದೇನು ಏನಕ್ಕೆ? ಅವನ ವಿರಹದಿಂದ ಬಿಡದಂಗಳು ಕೂಡ ಬಿಸಿಲಾಗಿದೆ ನನಗೆ. ಹೀಗಾಗಿ ಈ ಶೃಂಗಾರ ಏನು ಮಾಡಲಿ, ಎದಕ್ಕಾಗಿ ಮಾಡ್ಕೋಬೇಕು ನಾನು ಅಂತ ತಲೆ ಕೆರ್ಕೊಂಡು ನಿಂತ. ಈ ಕಾರ್ಯಕ್ರಮದ ಪರಿಮಿತಿ ಒಳಗೆ ಎಷ್ಟೆಲ್ಲ ಹಾಡೋಕ್ಕಾಗುತ್ತೆ ಆ ಹಾಡುಗಳನ್ನ ಹಾಡೋಣ ಮತ್ತು ಆ ಮಾತುಗಳನ್ನ ಕೇಳೋಣ. ಕಂಬಾರ ಅವರಿಂದ ಚಿಕ್ಕದೊಂದು ಬ್ರೇಕ್ ನಂತರ ಈ ಕಾರ್ಯಕ್ರಮ ಮುಂದುವರಿಯುತ್ತೆ.